ಸ್ಥಾನಕ್ಕೆ ಸೆಣಸಾಟದ ಮಾತುಗಳು ಕೇಳಿ ಬರ್ತಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಹರಕೆ ಹೊತ್ತ ಮಾತ್ರಕ್ಕೆ ಮುಖ್ಯಮಂತ್ರಿ ಸ್ಥಾನ ದಕ್ಕೋದಿಲ್ಲ. ನನ್ನ ಅಭಿಮಾನಿಗಳು ನಾನು ಮಂತ್ರಿಯಾಗಲು ಹರಕೆ ಹೊತ್ತಿದ್ದಾರೆ. ಎಷ್ಟೇ ಹರಕೆ ಹೊತ್ತರೂ ನಮಗೆ ದೇವರ ಆಶೀರ್ವಾದ ಬೇಕು ಮತ್ತು ಹೈಕಮಾಂಡ್ ಆಶೀರ್ವಾದ ಬೇಕು ಅಂತ ಪ್ರತಿಕ್ರಿಯೆ ನೀಡಿದರು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೇ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋ ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನು ಸಮಸ್ಯೆ ಏನು ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ, ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡೂ ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ, ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿದ್ದಾರೆ.